ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಜಯಪುರದ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆ ವತಿಯಿಂದ ಮೊನ್ನೆ ಜನವರಿ 26ರಂದು ಪ್ರಯಾಗರಾಜ್ಯದಲ್ಲಿ ಸನಾತನ ಧರ್ಮಿಗಳು ಸನಾತನ ಸಂವಿಧಾನವನ್ನು ಮಾಡಿ ಈ ಭಾರತ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತಿಸಲು ಒಂದು ಹುನ್ನಾರ ನಡೆಸಿದ್ದಾರೆ. ಜನವರಿ 26ಕ್ಕೆ ಅವರು 501 ಪುಟಗಳ ಒಂದು ಸಂವಿಧಾನವನ್ನು ರಚಿಸಿ ಈ ನಮ್ಮ ಅಂಬೇಡ್ಕರ್ ಸದಸ್ಯರಿಂದ ಸಂವಿಧಾನವನ್ನು ತೆಗೆದು ಸನಾತನ ಧರ್ಮ ಸಂವಿಧಾನವನ್ನು ತಯಾರು ಮಾಡಿ ನಾಳೆ ಫೆಬ್ರವರಿ 3ಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಲಿದ್ದಾರೆ. ಅದನ್ನು ವಿರೋಧಿಸಿ ನಮ್ಮ ಈ ಸಂವಿಧಾನ, ಭಾರತೀಯ ಸಂವಿಧಾನ, ಅಂಬೇಡ್ಕರ್ ಬರೆದಂಥ ಸಂವಿಧಾನ ಉಳಿಸುವುದಕ್ಕೋಸ್ಕರ ನಮ್ಮ ಬಿಜಾಪುರದ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆಯವರು ಈ ಒಂದು ಪ್ರೆಸ್ ಮೀಟಿಂಗ್ ಕರೆದಿದ್ದೇವೆ. ಈ ಮೀಟಿಂಗ್ಗೆ ತಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಪ್ರೆಸ್ ಮೀಟದ ಮುಖ್ಯ ಉದ್ದೇಶವನ್ನು ನಮ್ಮ ಸ್ವಾಮೀಜಿ ವೀರಕೇಶಾನಂದ ಸ್ವಾಮೀಜಿ ಮನಗುಳಿಯವರು ಮತ್ತು ನಮ್ಮ ಬಿಜಾಪುರ ಲಿಂಗಾಯತ ಧರ್ಮೀಯ ಸಂರಕ್ಷಣಾ ಕೇಂದ್ರದ ಡಾಕ್ಟರ್ ಬಿರಾದರ್ ಅವರು, ಮಹಾದೇವಿ ಗುಗಾಕ್ ಅವರು ಮತ್ತು ಸ್ವಾಮೀಜಿ ವೀರಕೇಶಾನಂದ ಸ್ವಾಮೀಜಿ ಮನಗುಳಿ, ಮಾನವ ಬಂಧುತ್ವ ವೇದಿಕೆಯಿಂದ ಪ್ರಭುಗೌಡ ಪಾಟೀಲ ಮತ್ತು ಲಿಂಗಾಯತದಿಂದ ಕಲ್ಲಪ್ಪನ ಕಡಿಚೂರ, ಬಸವ ಸೇನೆಯಿಂದ ಡಾಕ್ಟರ್ ರವಿ ಬಿರಾದರ ಮತ್ತು ಕಲಬುರ್ಗಿ ಫೌಂಡೇಶನ್ದಿಂದ ಶಿವಲಿಂಗಪ್ಪ ಕಲಬುರ್ಗಿ, ನಮ್ಮ ಮಹಾದೇವಿ ಗುಗಾಕ್ ಅವರು ಮತ್ತು ಮೇಡಮ್ ಮೀನಾಕ್ಷಿ ಪಾಟೀಲ, ಶೋಭಾ ಬಿರಾದರ, ನಾನು ಚಂದ್ರಶೇಖರ್ ಗಡ್ಡಪ್ಪ. ಈಗ ಸ್ವಾಮೀಜಿಗಳಾದಂಥ ವೀರಕೇಶಾನಂದ ಸ್ವಾಮಿಗಳು ವಿರಕ್ತ ಮಠ ಮನಗುಳಿಯವರು ಮಾತನಾಡಿದರು. ನಂತರ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಪ್ರಯತ್ನದಿಂದ ಪ್ರಜಾಪ್ರಭುತ್ವ, ಮಾನವೀಯತೆ ಎತ್ತಿ ಹಿಡಿಯುವ ಸರ್ವಶ್ರೇಷ್ಠ ಸಂವಿಧಾನ ರಚನೆಯಾಗಿದೆ. ಈಗ 75 ವರ್ಷಗಳಿಂದ ಈಚೆಗೆ ಎಲ್ಲರೂ ನೆಮ್ಮದಿಯಿಂದ ಬದುಕುತ್ತಿದ್ದೇವೆ. ದಲಿತರು, ದಮನಿತರು, ಸ್ತ್ರೀಯರು, ಬಡವರು, ರೋಗಿಗಳು, ಅನಾಥರು, ದೀನರು, ಹೀಗೆ ಸಮಾಜದ ಎಲ್ಲ ವರ್ಗಗಳ ಜನರಿಗೂ ಬದುಕನ್ನು ನೀಡಿದ್ದು ನಮ್ಮ ಸರ್ವಶ್ರೇಷ್ಠವಾದ ಸಂವಿಧಾನವಾಗಿದೆ. ಸ್ವಲ್ಪ ದಿನಗಳ ಹಿಂದೆ ಪೂಜ್ಯ ಪೇಜಾವರ ಶ್ರೀಗಳು ನಮಗೆ ಗೌರವ ನೀಡುವ ಸಂವಿಧಾನ ಬೇಕು ಎಂದರು. ನಂತರ ಭಾರತದ ಗೃಹ ಮಂತ್ರಿಗಳಾದಂಥ ಮಾನ್ಯ ಶ್ರೀ ಅಮಿತ್ ಶಾಜಿಯವರು ಸಂಸತ್ತಿನಲ್ಲೇ ಅಂಬೇಡ್ಕರ್ ಕುರಿತು ಹಗುರವಾಗಿ ಮಾತನಾಡಿದರು. ಸ್ವಲ್ಪ ದಿನಗಳ ಹಿಂದೆ ಅಂಬೇಡ್ಕರ ಪುತ್ಥಳಿಯನ್ನು ಅಮೃತ್ಸರದಲ್ಲಿ ಸನಾತನ ಭಯೋತ್ಪಾದಕರು ನಾಶ ಮಾಡಿದರು. ಇನ್ನು ಚಿಕ್ಕ ಪುಟ್ಟ ಪುಡಾರಿ ರಾಜಕಾರಣಿಗಳು, ನಾಯಕರು ತಮಗೆ ತಿಳಿದಂತೆ ಬಹುತ್ವ ಭಾರತದ ವಿರುದ್ಧ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಮತ್ತು ಆ ದಿಕ್ಕಿನತ್ತ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ. ಇದೆಲ್ಲದರ ಮುಂದುವರಿದ ಭಾಗವಾಗಿ ಪ್ರಸ್ತುತ ಸಂವಿಧಾನವನ್ನೇ ರದ್ದುಗೊಳಿಸಿ ಪುರೋಹಿತರ ಹಿತ ಕಾಯುವ ಸಂವಿಧಾನ ಜಾರಿಗೆ ಪ್ರಯತ್ನಗಳು ತೀವ್ರ ಸ್ವರೂಪ ಪಡೆದಿರುವುದು ಭಾರತದ ಅಸ್ತಿತ್ವಕ್ಕೆ ಮಾರಕವಾಗಿದೆ. ವೈದಿಕರ ಹಿತ ಕಾಯುವ ಸಂಘ ಸ್ಥಾಪನೆಯಾಗಿ 100 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಸಂವಿಧಾನ ಬದಲಾವಣೆ, ಹಿಂದೂ ರಾಷ್ಟ್ರ ನಿರ್ಮಾಣ, ಪ್ರಜಾಪ್ರಭುತ್ವದ ನಾಶ, ವೇದ ಸಂಸ್ಕೃತಿಯ ಮರುಸ್ಥಾಪನೆ ಮುಂತಾದ ಭಯಾನಕ ಕಾರ್ಯಚಟುವಟಿಕೆಗಳು ಚುರುಕುಗೊಂಡಿವೆ. ಇದೇ ಜನವರಿ 26ರಂದು ಭಾರತವು 76ನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯಲ್ಲಿರುವಾಗ ಪತ್ರಿಕೆಗಳಲ್ಲಿ ಮತ್ತು ನಂತರ ದೂರದರ್ಶನ ಮಾಧ್ಯಮಗಳಲ್ಲಿ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಹೊಸ ಸಂವಿಧಾನದ ಕರಡು ಸಿದ್ದು ಎಂಬುದು ಮತ್ತು ಅದರ ಅಲ್ಪ ಸ್ವಲ್ಪ ಮಾಹಿತಿ ಎಲ್ಲೆಡೆ ಬಂದಿತ್ತು. ಇದು ಎಲ್ಲ ರಾಷ್ಟ್ರ ಪ್ರೇಮಿಗಳನ್ನು ಚಿಂತಾಕ್ರಾಂತರನ್ನಾಗಿಸಿದೆ. ಭಾರತವು ಮೂಲದಿಂದ ಶೈವ ಸಂಸ್ಕೃತಿಯ ಭೂಮಿಯಾಗಿದೆ. ಹರಪ್ಪ ನಾಗರಿಕತೆ ಇದಕ್ಕೆ ಉದಾಹರಣೆ. ಆದರೆ 3-4 ಸಾವಿರ ವರ್ಷಗಳ ಹಿಂದೆ ಮತ್ತೆ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಪುರೋಹಿತಶಾಹಿಗಳು ತಮ್ಮದೇ ಆದ ವೈಷ್ಣವ ಪರಂಪರೆಯನ್ನು ಈ ನೆಲದ ಮೇಲೆ ಹೇರಲು ಆರಂಭಿಸಿದರು. ಅಂದಿನಿಂದಲೇ ಭಾರತೀಯ ಭೂಮಿಯಲ್ಲಿ ಅಶಾಂತಿ ಮತ್ತು ಭಿನ್ನತೆಗಳು ಆರಂಭವಾದವು. ನೆಲಮೂಲದ ಶೈವರು ಸ್ವಭಾವತಃ ಶಾಂತರು ಮತ್ತು ಕಾಯಕ ಜೀವಿಗಳು ಆಗಿದ್ದಾರೆ. ಆದರೆ ವಲಸಿಗರಾದ ಪುರೋಹಿತ ವರ್ಗ ಇವರು ಆಕ್ರಮಣಕಾರಿಗಳು, ಹಿಂಸಾವಾದಿಗಳು, ಅಶಾಂತಿ ಪ್ರಿಯರು, ಕುತಂತ್ರಿಗಳು, ತಮ್ಮ ಕಲ್ಯಾಣಕ್ಕೆ ಬಡಿದಾಡುವವರು, ಉಗ್ರವಾದಿಗಳು ಮತ್ತು ದಂಡಪಿಂಡರು ಆಗಿರುತ್ತಾರೆ. ದಂಡಪಿಂಡರು ಅಂದರೆ ಇನ್ನೊಬ್ಬರ ದುಡಿಮೆಯನ್ನು ಕುತಂತ್ರದಿಂದ ಕಿತ್ತು ತಿನ್ನುವ ಜಾತಿಯವರಾಗಿದ್ದಾರೆ. ಈ ಭಿನ್ನ ಮನಸ್ಸುಗಳ ತಾಕಲಾಟದಿಂದ ಭಾರತದ ಮೇಲೆ ಅತಿಕ್ರಮಣಗಳು ಆರಂಭವಾದವು. ಈ ಶೈವ ಮತ್ತು ವೈಷ್ಣವ ಗುದ್ದಾಟಗಳ ಲಾಭವನ್ನು ಇಸ್ಲಾಂ,
ಕ್ರೈಸ್ತ ಮೊದಲಾದ ಧರ್ಮಗಳು ಭಾರತಕ್ಕೆ ಬಂದವು ಮತ್ತು ಸಾವಿರಾರು ವರ್ಷಗಳ ಕಾಲ ಭಾರತವು ಪರಕೀಯರ ಆಡಳಿತಕ್ಕೆ ಒಳಪಟ್ಟಿತ್ತು. ಈಕೆ 76 ವರ್ಷಗಳಿಂದೀಚೆ ಭಾರತ ತೀವ್ರ ಹೋರಾಟ, ತ್ಯಾಗ, ಬಲಿದಾನಗಳ ಮೂಲಕ ಸ್ವತಂತ್ರವಾಗಿದೆ. ಮತ್ತೆ ಈ ವೈಷ್ಣವ ಸಂಸ್ಕೃತಿಯ ಆರ್ಯರು ತಮ್ಮ ಚಾಳಿಯನ್ನು ಬಿಡದೆ ಎಲ್ಲರ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ನೆಲಮೂಲದ ಶೈವ ಸಂಸ್ಕೃತಿ ಭಾರತೀಯರನ್ನು ಶೂದ್ರರು, ಅಸ್ಪೃಶ್ಯರನ್ನಾಗಿಸಿ ತಮ್ಮ ಸೇವಕರನ್ನಾಗಿ ಮಾಡಿಕೊಳ್ಳುವ ಕುತಂತ್ರ ನಡೆಸಿದ್ದಾರೆ. ಈ ಎಲ್ಲದರ ಮುಂದುವರೆದ ಭಾಗವಾಗಿಯೇ ಈಗ ಹಿಂದೂ ರಾಷ್ಟ್ರ ಮತ್ತು ಮನುಸ್ಮೃತಿ ಸಂವಿಧಾನದ ವಿಷಯ ಮುಂದೆನೆಗೆ ಬಂದಿರುತ್ತದೆ. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಾವೆಲ್ಲ ಮೂಲ ಭಾರತೀಯರು ಎಚ್ಚರಗೊಂಡು ಪ್ರತಿಭಟಿಸದೇ ಇದ್ದರೆ ಕುತಂತ್ರಿಗಳು ತಮ್ಮ ಮೋಸದ ಜಾಲದಲ್ಲಿ ಎಲ್ಲರನ್ನೂ ಕೆಡವೇ ಬಿಡುತ್ತಾರೆ. ಇದನ್ನು ಅರಿತ ಡಾಕ್ಟರ್ ಬಾಬಾ ಸಾಹೇಬರು ನಮಗೆ 3 ಸೂತ್ರಗಳನ್ನು ನೀಡಿದ್ದಾರೆ: ಶಿಕ್ಷಣ, ಸಂಘಟನೆ, ಹೋರಾಟ. ಇದರಲ್ಲಿ ನಾವು ಅಸಡ್ಡೆ ತೋರಿದರೆ ನಮ್ಮ ನಾಶ ಖಂಡಿತ. ಶಿಕ್ಷಣ ಅಂದರೆ ಕೇವಲ ಶಾಲೆಯನ್ನು ಕಲಿಯುವುದಲ್ಲ, ಪ್ರಸ್ತುತ ದೇಶದಲ್ಲಿ ಜಗತ್ತಿನಲ್ಲಿ ಏನೇನು ವಿದ್ಯಮಾನಗಳು ನಡೆದವು ಅದರ ಕುರಿತು ಅರಿವು ಪಡೆದೇ ಶಿಕ್ಷಣ. ಸಂಘಟನೆ ಅಂದರೆ ಇಂಥ ಒಂದು ವಿಷಯ ಬಂದಾಗ ಆಯಿತು, ಮತ್ತು ನಮ್ಮ ಸುತ್ತಮುತ್ತಲಿನವ್ರಿಗೆ ಅನುಕೂಲ ಆಗುವ ವ್ಯವಸ್ಥೆಯೊಳಗೆ ನಾವೆಲ್ಲ ಸಂಘಟಿತರಾಗಿ ಇರಬೇಕು. ಹೋರಾಟ ಅಂದರೆ ಇಂಥ ತೀವ್ರ ನಮ್ಮ ಅಸ್ತಿತ್ವಕ್ಕೆ, ನಮ್ಮ ದೇಶದ ಅಸ್ತಿತ್ವಕ್ಕೆ ಮಾರಕವಾದಂಥ ವಿಷಯಗಳು ಬಂದಾಗ ಹೋರಾಟಕ್ಕೆ ಸಿದ್ಧರಾಗಬೇಕು ಅನ್ನೋದು. ರೋಗ ಬಂದ ಮೇಲೆ ಉಪಚಾರ ಮಾಡಿದರೆ ತಾತ್ಕಾಲಿಕ ಆರಾಮ ಎನಿಸಬಹುದು, ಆದರೆ ಒಳಗೆ ಕಾಯಿಲೆ ಉಲ್ಬಣಿಸುತ್ತಲೇ ಇರುವುದು. ಕಾರಣ ನಾವು ಆ ರೋಗದ ಮೂಲವನ್ನೇ ಗುರುತಿಸಿ ಉಪಚರಿಸಿದರೆ ಶಾಶ್ವತ ಆರೋಗ್ಯವೂ ಸಿಗುತ್ತದೆ. ಅದರಂತೆ ಭಾರತದ ಇಂದಿನ ಅವಾಂತರಿಗಳಿಗೂ ಕಾರಣವಾದ ಈ ಆರ್ಯರನ್ನು ಹದ್ದುಬಸ್ತಿನಲ್ಲಿ ಇಡಬೇಕು, ಇಲ್ಲ ಶಸ್ತ್ರಚಿಕಿತ್ಸೆ ಮೂಲಕ ಹೊರಹಾಕಬೇಕು. ಪುರೋಹಿತರನ್ನು ನಂಬಿದವರು ಯಾರೂ ಉಳಿದಿಲ್ಲ. ಯಾರು ನಂಬುತ್ತಾರೆ ಅವರ ಕತ್ತು ಕೊಯ್ಯುವುದೇ ಅವರ ಚಾಳಿಯಾಗಿದೆ. ಇದಕ್ಕೆ ಸರ್ವಜ್ಞ ಮೂರ್ತಿಗಳು ಒಂದು ವಚನ ಹೇಳುತ್ತಾರೆ: ಹಾರುವರ ನಂಬಿದವರು ಇನ್ನಾರು ಉಳಿದಿಯರು, ಹಾರುವರ ನಂಬಿ ಭೂಪರು ಕೆಟ್ಟರು. ಭುವನದಂತೆ ಈಗ ಪ್ರಸ್ತುತ ಭಾರತದಲ್ಲಿರುವ ಭಾಜಪ ಸರ್ಕಾರ ಪೂರ್ಣವಾಗಿ ವೈದಿಕರನ್ನು ನಂಬಿದೆ. ಅಂದರೆ ಅದರ ಸರ್ವನಾಶ ಖಂಡಿತ. ಪುರೋಹಿತರು ಹಿಂದೂ ರಾಷ್ಟ್ರ ಕಲ್ಪನೆ, ಮನುಸ್ಮೃತಿ ಸಂವಿಧಾನಗಳ ಸುಳಿಯಲ್ಲಿ ಸಿಲುಕಿ ಉತ್ತಮ ಆಡಳಿತ ನಡೆಸುತ್ತಿರುವ ಮೋದಿ ಸರ್ಕಾರ ಮುಳುಗಿ ಹೋಗುತ್ತದೆ. ನಮ್ಮ ವಿಶ್ವದಲ್ಲಿಯೇ ಕೇವಲ ಒಂದೇ ಒಂದು ಹಿಂದೂ ರಾಷ್ಟ್ರ ಇತ್ತು, ಅದು ನೇಪಾಳ. ಅದು ಎಲ್ಲಿಯವರೆಗೂ ಹಿಂದೂ ರಾಷ್ಟ್ರ ಬಡ್ಕೋತಿತ್ತು ಅಲ್ಲಿಯವರೆಗೂ ಅದರ ಅಭಿವೃದ್ಧಿ ಸಾಧ್ಯ ಆಗಲಿಲ್ಲ. ಯಾವಾಗಿದು ಪ್ರಜಾಪ್ರಭುತ್ವ ರಾಷ್ಟ್ರ, ಸಮಾನತೆಯ ರಾಷ್ಟ್ರ ಅಂತ ಘೋಷಣೆ ಆದಮೇಲೆ ಅದರ ಅಭಿವೃದ್ಧಿ ಆಗ್ತದೆ. ಪಕ್ಕದಲ್ಲಿಯೇ ಆದಂಥ ಈ ಘಟನೆಯನ್ನು ನಾವು ಎಚ್ಚೆತ್ತುಕೊಂಡು ಈ ಹಿಂದೂ ರಾಷ್ಟ್ರ ಆಗೋದ್ರ ಕಡೆ ನಾವು ಯಾರು ಲಕ್ಷ್ಯ ವಹಿಸಬಾರದು, ಆ ದಿಕ್ಕಿನಲ್ಲಿ ಯಾರೂ ಪ್ರಯತ್ನ ಮಾಡಬಾರದು. ಕಾರಣ ಭಾಜಪ ಸರ್ಕಾರ ಕೂಡಲೇ ಎಚ್ಚೆತ್ತು ಅಂಬೇಡ್ಕರ್ರ ಸಂವಿಧಾನ ರಕ್ಷಣೆ, ಭಾರತದ ಬಹುತ್ವಕ್ಕೆ ಬೆಲೆ ನೀಡಿದರೆ ಎಲ್ಲರಿಗೂ ಕ್ಷೇಮ, ತಾನೂ ಆಡಳಿತದಲ್ಲಿ ಇನ್ನೂ ಮುಂದುವರೆಯಬಹುದು. ಪುರೋಹಿತರ ಪುಂಗಿನಾದಕ್ಕೆ ತಲೆದೂಗಿದರೆ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ. ಈಗ ಪ್ರಸ್ತುತ ಭಾರತವು ಪ್ರಜ್ಞಾವಂತ ಭಾರತವಾಗಿದೆ. ಸಮಾಜದ ವೈರಿಗಳ ಕುತಂತ್ರಕ್ಕೆ ತಕ್ಕ ಪಾಠವನ್ನು ಕಲಿಸುತ್ತದೆ. ಈ ಕುತಂತ್ರಿಗಳನ್ನು ಸರ್ಕಾರ ಹದ್ದುಬಸ್ತಿನಲ್ಲಿ ಇಡದಿದ್ದರೆ ದೇಶದಲ್ಲಿ ರಕ್ತ ಕ್ರಾಂತಿಯಾಗುತ್ತದೆ. ದೇಶ ಮತ್ತೆ ಛಿದ್ರ ಆಗುತ್ತದೆ. ದೇಶ ಅಶಾಂತಿ ಮತ್ತು ಜ್ವಾಲೆಯ ಕೂಪವಾಗುತ್ತದೆ. ಕಾರಣ ಆಯಾ ರಾಜ್ಯ ಸರ್ಕಾರಗಳು ಮತ್ತು ಭಾರತದ ಘನ ಸರ್ಕಾರ ಎಚ್ಚರವಾಗಬೇಕು. ಹಾಗೆಯೇ ದೇಶವಾಸಿಗಳು ತಮ್ಮ ಅಸ್ತಿತ್ವ ಮತ್ತು ಹಕ್ಕುಗಳು, ತಮ್ಮ ಬದುಕಿಗಾಗಿ ಎಚ್ಚರಗೊಳ್ಳಬೇಕು ಮತ್ತು ಹೋರಾಟಕ್ಕೆ ಸಿದ್ಧರಾಗಬೇಕು. ಎಲ್ಲರಿಗೂ ಶರಣು. ಮುಂದಿನ ನಡೆ ತಮ್ಮದೇನು? ಮುಂದಿನ ನಡೆ ಇಷ್ಟೇ ಅಲ್ಲದೆ ಇನ್ನೊಂದು